ದಯಾಮಯನು, ಘನಮಹಿಮನು, ನೆರೆ ನಂಬಿ ಬಂದ ಭಕ್ತರನ್ನ ಸಕಲೇಶ್ವರವನ್ನು ಕೊಟ್ಟು ಅವರ ಪಾಪವನ್ನು ನಿವಾರಿಸಿ ಪುನೀತರನ್ನಾಗಿ ಮಾಡುವ ಮಹಾನ್ ಶಕ್ತಿಯುಳ್ಳ ಈ ಕಟಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸುಕ್ಷೇತ್ರದ ಈ ಜಾತ್ರಾ ಮಹೋತ್ಸವದ ಸರ್ವ ವಿಷಯ ಕುರಿತು ಇಲ್ಲಿಯವರೆಗೆ ಮತ್ತು ಈ ಬೊಬ್ರಾದಿ ಈ ಕಟಕನಹಳ್ಳಿ ಈ ಕ್ಷೇತ್ರದ ಬೊಬ್ಲಾದಿಯ ಮೂಲ ಚರಿತ್ರೆ ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ. ಸಾಹಿತಿಗಳು ಈ ಬೊಬ್ಲಾದಿ ಗ್ರಂಥದ ಲೇಖಕರು ಆಗಿರತಕ್ಕಂಥ ಪುರಾಣ ಪ್ರವಚನ ಪಂಡಿತರು ಆಗಿರತಕ್ಕಂಥ ಶ್ರೀಶೈಲೆಯ ಮಹಾಸ್ವಾಮಿಗಳಿಗೂ ವಂದನೆಗಳನ್ನು ಸಲ್ಲಿಸಿ ಈ ಸುಕ್ಷೇತ್ರದ ಈ ಜಾತ್ರಾ ಮಹೋತ್ಸವದ ಎಲ್ಲ ಭಕ್ತರನ್ನು ಕೂಡಿಸಿಕೊಂಡು ಅವರಿವರೆನ್ನದೇ ಆ ಭಕ್ತರನ್ನೆಲ್ಲ ಮುಂದು ಮಾಡಿ ತಾವು ಹಿಂಬಾಲಕರಾಗಿ ಈ ಮಠದ ಸೇವೆಯನ್ನು ಮಾಡುವಂಥ ಬಿಜಾಪುರ ನಗರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿರತಕ್ಕಂಥ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರಿಗೂ ಈ ಎಲ್ಲ ಪತ್ರಿಕಾ ಸರ್ವ ಮಾಧ್ಯಮದವರಿಗೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇಲ್ಲಿ ನೆರೆದಿರತಕ್ಕಂಥ ಸರ್ವ ಭಕ್ತರಿಗೂ ಶರಣುಗಳನ್ನು ಹೇಳಿ ಇಲ್ಲಿವರೆಗೆ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿಯವರು ಇಡೀ ಜಾತ್ರೆ ವಿವರವನ್ನು ತಮಗೆಲ್ಲ ತಿಳಿಸ್ಯಾರ. ಈಗಾಗಲೇ ಈ ಹೋದ ಹುಣ್ಣಿಮೆ ಹಿಡಿದುಕೊಂಡು ಮುಂಜಾನೆ ಯಜ್ಞ ಹೋಮ ಪೂಜೆ ನಡೀತದ. ಅದಕ್ಕೆಲ್ಲರೂ ತಮ್ಮ ತಮ್ಮ ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಸತಿಪತಿಯರು ಬಂದು ಪೂಜಾದಲ್ಲಿ ಒಂದು ಮೂರುವರೆ ತಾಸು ನಿರತರಾಗಿ ಏಕಾಂತದಿಂದ ಎಲ್ಲರೂ ಪೂಜೆ ಒಳಗೆ ಪಾಲ್ಗೊಂಡಿರ್ತಾರೆ. ಆ ಪೂಜೆದ ಫಲ ಅವರಿಗೆಲ್ಲ ಸಿಗಲಿ ಅಂತ ಹೇಳಿ ಈ ಸದಾಶಿವನ ಇಚ್ಛೆಯಂತೆ ಮುಂಜಾನೆ ಯಜ್ಞ ಹೋಮ ಪೂಜೆ, ಆನಂತರ ಈ ಹೊಟ್ಟೆ ಪ್ರಸಾದ ಅಂತರೂ ಯಾವತ್ತೂ 24 ತಾಸು ಇದ್ದೇ ಇರ್ತದೆ. ಆನಂತರ ಸಾಯಂಕಾಲ ಈ ನೆತ್ತಿ ಪ್ರಸಾದ, ಈ ತೆಲಿಗೂ ಪ್ರಸಾದ ಬೇಕಲ್ಲ, ಅದಕ್ಕೆ ಆ ತಲೆ
ಒಂದು ಪರಿಪೂರ್ಣ ಶಾಂತತೆಯನ್ನು ಹೊಂದಿ ತಾನಾರೆಂಬುದನ್ನು ತಿಳಿಯುವ ಸಲುವಾಗಿ ಪ್ರತಿದಿನ 7 ರಿಂದ 8, 9 9:30ವರೆಗೆ ಇಲ್ಲಿ ಜ್ಞಾನದಾಸೋಹನೂ ನಡೀತದೆ. ಇನ್ನು ಅನೇಕ ಕಾರ್ಯಕ್ರಮಗಳು, ಸಾಮೂಹಿಕ ವಿವಾಹ ಇವೆಲ್ಲ ನಮ್ಮ ಮಾಜಿ ಸಚಿವರು ತಮಗೆ ತಿಳಿಸ್ಯಾರ. ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ. ಈ ಇತಿಹಾಸ ಬಬಲಾದಿ ಒಂದು ಇತಿಹಾಸ, ಈ ಗ್ರಂಥವೊಂದು ಎಲ್ಲರಿಗೂ ತಿಳಿಯುವ ಹಾಗೆ ಇದರ ಮೂಲ ಸ್ಥಳ ಯಾವುದು? ಬಬಲಾದಿ ಮೂಲ ಅಲ್ಲ, ನಮ್ಮ ಮೂಲ, ನಮ್ಮ ವಂಶಜರ ಮೂಲ, ಬಬಲಾದಿ ಮೂಲ ಪುರುಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಒಂದು ಪೂರ್ವಾಶ್ರಮ ನಮ್ಮದಾದರೂ, ನಮ್ಮ ವಂಶಾವಳಿ ಆದರೂ ನಮ್ಮ ಪೂರ್ವಾಶ್ರಮ ಯಾವುದಪ್ಪ ಅಂತಂದ್ರೆ ಅದು ಸಾರವಾಡ. ಅದು ವಿಜಯಪುರ ಜಿಲ್ಲೆಯಲ್ಲೇ ಐತಿ. ಆನಂತರ ತಮ್ಮ ತಪಸ್ಸರ, ತಮ್ಮ ಅನುಷ್ಠಾನ ಶಕ್ತಿಯಿಂದ ಬಬಲಾದಿಯನ್ನು ಬೆಳೆಸಿರ್ತಕ್ಕಂಥ ಬಬಲಾದಿ ಗ್ರಾಮವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ. ಇನ್ನೊಂದು ವಿಶೇಷ ಹೇಳ್ತಾನು, ಈಗೇನು ಈ ಸುಕ್ಷೇತ್ರ ಕತಕನಹಳ್ಳಿ ಐತಲ್ಲ, ಸದಾಶಿವಪ್ಪನವರು ಈ ಊರಿಗೆ ಸಿಂದಗಿ ಕಡೆಯಿಂದ ಬಬಲಾದಿಗಾಗ ಕುದುರೆ ಮ್ಯಾಗ ಹೋಗ್ತಿದ್ರು. ಅವ್ರ ಜೊತೆ ಒಬ್ಬ ಶಿಷ್ಯ ಇದ್ದ, ನಂದಗಾವಿ ಮುತ್ತಪ್ಪ ಹೇಳಿ. ಮಧ್ಯಾಹ್ನ ಬೇದು ಒಂದಿಟ್ಟು ಬಿಸಿಲ, ಮಳಿನೇ ಆಗಿದ್ದಿಲ್ಲ. ಇಲ್ಲೇ ಈ ಊರ ಹತ್ತಿರ ಒಂದು ಬೇವಿನ ಗಿಡ ಇತ್ತು. ಆ ಸದಾಶಿವಪ್ಪನವರು ಕುದುರೆ, ಕಾಟೇವಾಡಿ ಕುದುರೆ ಎಷ್ಟು ನಡೀತಿತ್ಲ ಅಷ್ಟು ಓಡ್ತಿದ್ದವ, ಎಷ್ಟು ಚಾಲ್ ನಡೀತಿತ್ಲ ಅಷ್ಟು ಓಡ್ತಿದ್ದವ. ಪಾಪ ಇವ್ರು ತ್ರಾಸ ಆಗ್ತೈತೆ ಅಂತ ಹೇಳಿ ಅಲ್ಲೆಲ್ಲಿಗೆ ನೆರಳು ಎಲ್ಲರ ಬಂದಲ್ಲಿ ಕುದುರೆಯನ್ನು ನಿಲ್ಲಿಸಿ ತಾವು ಕೆಳಗಿಳಿದು ಸ್ವಲ್ಪ ವಿಶ್ರಾಂತಿ ಮಾಡಿ ಅವನು ಕುಂಡ್ರಿಸಿ ಮತ್ತೆ ಸಾಕ್ತಿದ್ದ. ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಈ ಬೇವಿನ ಗಿಡದ ಬಡ್ಡ್ಯಾಗ ಕುದುರೆ ನಿಲ್ಲಿಸಿದ್ರು. ನಿಲ್ಲಿಸಿ ಕೂತ್ರು. ಒಂದು ಕಲ್ಲು ಕಟ್ಟಿತ್ತು, ಅಲ್ಲಿ ಕಟ್ಟಿ ಮ್ಯಾಗ ಕೂತ್ರು ಅವ್ರು ಸದಾಶಿವಪ್ಪನವರು, ಮುತ್ತಪ್ಪ ನೀನು ಕುಂಡ್ರು. ಯಾರೋ ಒಂದಿಬ್ಬರು ಹುಡುಗರು ಬಂದರು. ಮುತ್ಯಾರಿ ಅವ್ರು ಎತ್ಕೆ ಇದ್ರು. ಮುತ್ತಪ್ಪ ಹೇಳಿದ, ಬಬಲಾದಿ ಸದಾಶಿವಪ್ಪ ಮುತ್ಯಾರಪ್ಪ ತಮ್ಮಗೌಡ್ರಿ ಅಂತ ಹೇಳಿದ್ರು. ಹೇಳಂದ್ರು. ಆಗ ಸದಾಶಿವಪ್ಪನವ್ರು ಅಂತಂದರು, ಊರಾಗ ಹೋಗಿ ಹುಡುಗರು ಹೇಳಿದರು. ಆಗ ಈ ಕತ್ನಳ್ಳಿ ಗ್ರಾಮದ ಪೂರ್ವಜರು ಅಂದ್ರೆ ಆ ಸಮಕಾಲೀನವರು ಹಿರಿಯರು ಬಂದು ಇಲ್ಲಿ ನಮಸ್ಕಾರ ಮಾಡಿ, ಯಬ್ಬರಿ ಊರಾಗ ನಮ್ಮ ಮನೆ ಒಳಗೆ ಕೂತು ಸ್ವಲ್ಪ ಪ್ರಸಾದ ನೀರ, ನಮಗೇನು ಬೇಡಪ್ಪ, ಏನು ನೀರಷ್ಟು ಇಲ್ಲೇ ತಂದು ಕೊಡ್ರಿ ಅಂದ್ರೆ ಒಂದು ತೆಂಬಿಗೆ ವಾಟೆ ತಗೊಂಡು ನೀರು ತಂದು ಇಲ್ಲಿ ಕೊಟ್ರು. ಆ ನೀರನ್ನು ಕುಡಿದ್ರು. ಯಪ್ಪ ಮತ್ತು ನಮ್ಮ ಊರಿಗೆ ಮಳಿನ ಆಗಿಲ್ಲ, ಮತ್ತು ಇನ್ನು ದನ ಕರ ನಾವು ಹೆಂಗೆ ಬದುಕಬೇಕು ಅಂತೇಳಿ ಪ್ರಶ್ನೆ ಇತ್ತು. ಅಂದ್ರೆ ರೈತರಿಗೆ ಭಾಷೆ ಕೊಟ್ಟಂಥ ಉತ್ತರೆ ಮಳೆ, ಹಸ್ತ ಮಳೆನೂ ಹೋಗಿದ್ದು. ಮುಂದೆ ಚಿತ್ತಾಮಳಿ ಬಂದಿತ್ತು. ಅಪ್ಪರ ಮತ್ತು ನಮ್ಗೆ ರೈತರ ಭಾಷೆ ಕೊಟ್ಟು ಮಳಿನೂ ಅದು ಇನ್ನು ಹೆಂಗೆ ಬದುಕೋದು ಅಂದ್ರೆ. ಆಗ ನಾ ಏನು ಮಳಿರಾಜನ ಹೊತ್ತು ಕೇಳಿದಾರೆ ಅವ್ರು. ಆಗ ಸದಾಶಿವಪ್ಪನವ್ರು ಅಂದರು, ನಾ ಮಳಿರಾಜ, ಯಪ್ಪ ನೀವು ಮಳಿರಾಜನೂ ಹೋದು, ಮೇಘರಾಜನೂ ಹೋದು, ಎಲ್ಲ ರಾಜರ ರಾಜ ಮಹಾರಾಜ ನೀವು ಅದಿರಿ ಎತ್ತು ಸಾಷ್ಟಾಂಗ ಹಾಕಿದ್ರು. ಆಗ ಸದಾಶಿವಪ್ಪನವ್ರು ಅಂದರು, ಆತಪ್ಪ ನಿಮ್ಮದು ಬಿತ್ತಾನ, ಕೂರಿಗೆ, ಬೀಜ ಎಲ್ಲ ಸಜ್ಜು ಮಾಡ್ಕೊರಿ ಆತ. ಆ ಶಿವಯೋಗಿ ಸಿದ್ದರಾಮೇಶ್ವರ ನಿಮಗೆ ಕೃಪಾ ಮಾಡ್ತಾನಂತ ಹೇಳಿದರು. ಮಕ್ಕಳ್ರೆ ಅಂದ್ರೆ ನಾನು ನೀರು ಕುಡಿದು ನೀವು ನೀರು ನನಗೆ ಕೊಟ್ಟಿರಿ, ನಿಮ್ಮ ಊರಿಗೆ ಏನು ನೀರನ್ನು ಹರಿಸಿ ಹೋಗ್ತಾನಂತ ಹೇಳಿ ಹೋಗ್ಬಿಟ್ರು. ಅದ ಮುಂದೆ ಚಿತ್ತಿ ಮಳೆ ಆಗಬೇಕಾದ್ರೆ
ಇಡೀ ಹಳ್ಳ ಕೊಳ್ಳ ಸುತ್ತಮುತ್ತ ಭಾಳ ದೂರ ಆಗಲಿಲ್ಲ ಅದು. ಈ ಕತ್ನಳ್ಳಿ ಕೇಂದ್ರ ಬಿಂದುವನ್ನು ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಯಾಗ ಎಲ್ಲ ಕಡೆ ಮಳೆ ಆಗಿಬಿಡ್ತು. ಆ ಮಳೆಯಾಗಿ ಅವ್ರಿಗೆ ಭಾಳ ಸಂತೋಷ ಆಯಿತು. ಅದನ್ನು ಇಲ್ಲಿ ಒಂದು ಕ್ಷೇತ್ರ ಇಲ್ಲಿ ಮಾಡಿದರು, ಇಲ್ಲಿ ಪೂರ್ವಜ ಹಿರಿಯರು. ಈ ಕಥಕನಹಳ್ಳಿ ಹೆಂಗೈತಪ್ಪ ಅಂತಂದ್ರೆ ಅವರ ಅಂತ್ಯಕ್ರಿಯೆ ಸದಾಶಿವಪ್ಪನವರು ಸಮಾಧಿ ಆದದ್ದು ಬಬಲಾದಿ ಒಳಗೆ. ಆದ್ರೆ ಅವ್ರ ಇಚ್ಛೆ ಅಥವಾ ಅವರ ಪ್ರೇಮ ಈ ಕಥಕನಹಳ್ಳಿಯಲ್ಲಿ ಐತೆ ಅಂತ ಹೇಳಕ್ಕೆ ಭಾಳ ಸಂತೋಷ ಆಗ್ತದೆ. ಈಗೇನಲ್ಲಿ ನೀವು ಬಬಲಾದಿಯಲ್ಲಿ 10 ಗದ್ದಿಗದಾವೆ, ಭಾಳ ಪುನೀತರವರು. ನಮ್ಮ ಮೂಲ ಶಕ್ತಿ ಆದಿಮಾತೆ ಚಂದ್ರಗಿರಿ ಮಾತೆ. ನೀವೇನು ಬಬಲಾದಿ ಮಠಕ್ಕೆ ಹೋಗ್ತೀರಿ, ಪೂರ್ವದ ದಕ್ಷಿಣಕ್ಕೊಂದು ಬಾಗಿಲೈತಿ, ಆನಂತರ ಪೂರ್ವದ ಉತ್ತರಕ್ಕೊಂದು ಬಾಗಿಲೈತಿ. ಪೂರ್ವದ ದಕ್ಷಿಣಕ್ಕೆ ಏನು ಬಾಗಿಲೈತಿ, ಆ ಬಾಗಿಲು ಎದುರಿಗೆ ಒಂದು ಏನು ದೇವಿ ಮೂರ್ತಿ ಐತಿ, ಅದು ಚಂದ್ರಗಿರಿ ಮಾತೆ. ಆನಂತರ ಸಿದ್ದರಾಮೇಶ್ವರು, ಓಂಕಾರೇಶ್ವರು, ಶಂಕರೇನವರು, ಗಂಗನವರು ಭಾಳ ಗದ್ದಿಗದ. ಆನಂತರ ಪೂರ್ವದ ಉತ್ತರಕ್ಕೆ ಏನು ಬರ್ತೀರಿ, ಈ ಬಾಗಿಲು ಏನೈತಲ್ಲ ಎದುರಿಗೆ, ಅದು ಸದಾಶಿವಪ್ಪನವ್ರದ್ದು. ಈಗೇನು ಫೋಟೋದಾಗ ನೀವೆಲ್ಲ ನೋಡ್ತಿಲ್ಲ ಅವ್ರದ್ದು. ಇದಕ್ಕೆ ಮೊದಲು ಇದು ನಮ್ದು 600-700 ವರ್ಷದ ಇತಿಹಾಸ. ಆ ಸದಾಶಿವಪ್ಪನವ್ರ ಗದ್ದಿಗೆ ಮಗ್ಗಲನ ಕೊನೆಯ ಅವತಾರ ಯಾರ್ದಪ್ಪ ಅಂತಂದ್ರೆ ನಮ್ಮ ದೊಡ್ಡಪ್ಪನವ್ರು. ಅಂದ್ರೆ ನಮ್ಮ ತಂದೆಕ್ಕಿಂತಲೂ ದೊಡ್ಡವರು. ಅವ್ರ ಹೆಸರು ಶಿವಲಿಂಗಯ್ಯನವರು. ಅವ್ರದ್ದು ಕೊನೆ ಗದ್ದಿಗೆ ಅವ್ರದ. ಹಿಂಗಲ್ಲಿ 10 ಗದ್ದಿಗೆಯಲ್ಲಿ ಒಂದು ಮಹಾನ್ ಶಕ್ತಿ ಐತಿ. ಆ ಶಕ್ತಿಗೆ ಯಾರು ಭಕ್ತಿಯಿಂದ ನಡ್ಕೋತಾರ ಅವರೆಲ್ಲರೂ ಪವಿತ್ರ ಆಗ್ತಾರೆ. ಸದಾಶಿವಪ್ಪನವ್ರು ಹೋಗಾಗ ಒಂದು ಮಾತು ಹೇಳಿದ್ರು, ಚಿಕ್ಕಯ್ಯನವ್ರೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರೆ, ಕರ್ಮಕ್ಕೆ ಕಾಲ ಒದಗಿತು ಕಡಿ ಆಟದ ಮಾತು. ಕರ್ಮಕ್ಕೆ ಕಾಲ ಒದಗಿತು ಕಡೆ ಮೊದಲಿಂದಿಗೆ. ಈ ಮರ್ತ್ಯ ಲೋಕಕ್ಕೆ ಮನುಷ್ಯರಾಗಿ ನೀವು ಬಂದಿರನ್ನ ಮನುಷ್ಯತ್ವ ತಿಳಿಯದ ಅಮಾನುಷ್ಯರಾಗಿ ಬಂದ ಹಾದಿಗೆ ಹೋದಿರನ್ನ. ತಾನಾರೆಂಬುವ ಸತ್ವವನ್ನು ತಿಳಿದು ತತ್ವ ಅರಿತು ನಿತ್ಯ ಭಕ್ತಿ ಮಾಡುವವರಿಗೆ ನಿಜ ಮೋಕ್ಷ ಕಾಣನ್ನ ಧಾರವಾಡದೀಶರ ಚಿಕ್ಕನ ನುಡಿ ಅಕ್ಕರಿಯಿಂದ ಕೇಳಿರನ್ನ ಅಂತೇಳಿ ಚಿಕ್ಕಯ್ಯನವರಮ್ಮ. ಇಂಥ ವಿಶೇಷವಾಗಿರ್ತಕ್ಕಂಥದ್ದು ಸ್ಥಾನ ಈ ಕಥಕನಹಳ್ಳಿ. ಇದು ಮಹಾಕ್ಷೇತ್ರ. ಇಲ್ಲಿ ಯಾರ ಭಕ್ತಿ ಒಂದು ನಿಜನಿಷ್ಠದಿಂದ ಇಲ್ಲಿ ಯಾರು ಸೇವಾ ಮಾಡ್ತಾರೆ. ಕತ್ನಳ್ಳಿ ಇದು ಸುತ್ತಮುತ್ತ ಹಳ್ಳಿ, ಇಡೀ ವಿಜಯಪುರ ನಗರ ಹಿಡ್ಕೊಂಡು ಹೇಳ್ತಾನೆ. ವಿಜಯಪುರ ಜಿಲ್ಲೆ ಮತ್ತು ಹೊರಗಿನ ಜಿಲ್ಲೆಯವರು ಇಲ್ಲಿ ಬಂದ ಭಾಳ ಭಕ್ತಿಯಿಂದ ಸೇವೆ ಮಾಡ್ತಾರೆ. ಯಾರು ನೀಡೋರು ನೀಡ್ತಾರೆ. ಇದೀಗ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಹೇಳಿದರು, ಇದು ಭಕ್ತರ ಜಾತ್ರೆ, ಭಕ್ತರಿಗಾಗಿ ಭಕ್ತರಿಗೋಸ್ಕರ. ಇದ್ರಾಗ ಏನೂ ಯಾರೂ ಇಲ್ಲಿ ಇದು ಇಲ್ಲ. ಇಷ್ಟೆಲ್ಲ ನಮಗೆಲ್ಲರೂ ಮುಖ್ಯಾರ ಮತ್ತು ಯುರೋಪ ಮಠಾಧೀಶರ ಹೇಳ್ತಾರೆ. ನಾನು ಒಬ್ಬ ಸೇವಕನ. ಈ ಸದಾಶಿವನ ಸ್ಥಾನದಲ್ಲಿ ನಾನು ಒಬ್ಬ ಸೇವಕ. ಇದು ಯಾರೂ ಮಾಲಕರಿಲ್ಲ, ಎಲ್ಲರೂ ಸೇವಕರು. ಎಲ್ಲರೂ ಸೇವಕರೇ, ಎಲ್ಲರೂ ಮಾಲಕರು. ಇಂಥ ಒಂದು ಇದು ಕ್ಷೇತ್ರ. ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಧನ ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ್ಸಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ. ಸದಾಶಿವಪ್ಪನವ್ರು ಹೋಗಾಗ ಒಂದು ಮಾತು ಹೇಳಿದ್ರು, ಯಾರು ನನ್ನನ್ನು ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇಟ್ಟು ಯಾರು ಸೇವಾ ಮಾಡ್ತಾರೆ ನೋಡ, ಅವರೆಲ್ಲ ಸ್ವಾಮಿಗಳು ಅಂತ ಹೇಳಿದ್ದಾರೆ. ಇವರಿಗೆ ಸೀಮಿತ ಇಟ್ಟಿಲ್ಲ ಅವರು.
ಏನು ಜಂಗಮರಿಗೆ ಹಿಂಗಿಲ್ಲ. ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ಸೇವಾ ಮಾಡಿ ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರೂ ಸೇವಾ ಮಾಡ್ತಾರೋ ಅವರೆಲ್ಲರೂ ಸ್ವಾಮಿಗಳು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರ, ಈ ಜಾತ್ರೆ ಇನ್ನು ಮುಂದೆ ಬರುವುದಿದೆ. ಆ ಜಾತ್ರೆಯಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮಗಳನ್ನು ಹಿಡಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಪಡೆಯುವಂಥವರಾಗಬೇಕು. ಅಂಥ ಶಕ್ತಿ, ಅಂಥ ಭಕ್ತಿ, ಅಂಥ ಯುಕ್ತಿ, ಅಂಥ ನಿಜನಿಷ್ಠೆಯನ್ನು ಆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ ಶ್ರೀ ಗುರು ಚಕ್ರವರ್ತಿ ಬಿರುದು ಯಾರಾದರೂ ಐತಪ್ಪ ಅಂತಂದ್ರೆ ಈ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಅರ್ಥ ಐತೆ, ಮತ್ತಾರಿಗಿಲ್ಲ. ಅಂಥ ಪುಣ್ಯ ಪುರುಷರ ತಾವು ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ 4 ಮಾತುಗಳಿಗೆ ಉಂಟೆ. ಓಂಕಾರ ಶಬ್ದಕ್ಕೆ ಝೀಂಕರನಾಗಿದ್ದ. ಇದರಿಂದ ಅರ್ಥ ಆಗುತ್ತೆ. ಆದಿ ಇದು ಬಬಲಾದಿ ಈಗ ಹೆಸರು ಬಂದದ್ದು. ಇದು ಮೊದಲಿಗೆ ಏನಿತ್ತು ಅಂತಂದ್ರೆ ಬಯಲಾದಿ ಹೋಗಿ ಬಬಲಾದಿ ಬಿತ್ತು. ಹಂಗಿದು ಮೊದಲು ವಿಜಯಪುರ, ಅದು ಮಧ್ಯದಲ್ಲಿ ಬಂದು ಬಿಜಾಪುರ ಆಗಿತ್ತು. ಅದ್ರ ನಿಜವಾದದ್ದು ಮೊದಲಿದ್ದದ್ದು ವಿಜಯಪುರ. ಈಗ ಮತ್ತೆ ಹೊಸ ನಾಮಕರಣ ಮಾಡಿದ್ದನು ವಿಜಯಪುರ. ಹಂಗಿದು ಬಯಲಕ್ಕೆ ಆದಿ. ಇದೇನೈತಿಲ್ಲ ಬಯಲ, ನಮ್ಮ ಪಂಚತತ್ವದ ಮಠಗಳದಾವು 5 ಇಲ್ಲಿ. ಈ ಜಾತ್ರೆ ಒಳಗೆ ಕಾರ್ಯಕ್ರಮಕ್ಕಿಬ್ಬರು ಸ್ವಾಮೀಜಿಗಳು ಬರ್ತಾರೆ. ಈ ಆಲಮಟ್ಟಿ ಹತ್ತ ನೀವು ಚಂದ್ರಗಿರಿ ಮಠ ಹೆಸರು ಕೇಳಿರ್ಬೇಕು. ಆ ಚಂದ್ರಗಿರಿ ಮಠದವರು ಅವರು ಭೂಮಿ ಪೂಜೆ ಮಾಡ್ತಾರೆ, ಮಣ್ಣನ ಪೂಜೆ ಮಾಡ್ತಾರೆ. ಅವರು ಮಣ್ಣನ ಪೂಜೆ ಮಾಡ್ತಾರೆ. ಆ ಪೂಜೆಯನ್ನು ಆನಂತರ ಗದ್ದನಕೇರಿ ಮಳೆರಾಜೇಂದ್ರ ಸ್ವಾಮಿಗಳ ಹೇಳಿ ಒಂದು ಮಠನೂ ಐತಿ, ಗುರುನಾಳದವರು. ಅವರು ಬರ್ತಾರೆ. ಅವರು ನೀರನ್ನು ಪೂಜೆ ಮಾಡ್ತಾರೆ. ಇಲ್ಲೇ ಮಮದಾಪುರ ಹೇಳಿ ಹಿರಿಯ ಅಸಂಖ್ಯ ತಿಳಿ ತಿಳಿರ್ಬೇಕು. ಅಲ್ಲಿ ಒಂದು ಮಠ ಐತಿ. ಅವರು ಬೆಂಕಿ ಅಗ್ನಿಯನ್ನು ಪೂಜೆ ಮಾಡ್ತಾರೆ. ಆನಂತರ ನಾಗರಾಳ ದಿಗಂಬರೇಶ್ವರ ಮಠ ಹೆಸರು ಕೇಳಿರ್ಬೇಕು ನೀವು, ಬೀಳಿಗೆ ತಾಲೂಕದಲ್ಲಿ ಅವರು ವಾಯು ಪೂಜೆ ಮಾಡ್ತಾರೆ. ನಾವು ಬಬಲಾದೇವರು ಆಕಾಶ ಪೂಜೆ ಮಾಡ್ತೀವಿ. ಪಂಚಭೂತಗಳು ತತ್ವದ ಮಠಗಳು. ನಾವು ಆಕಾಶ ಪೂಜೆ ಮಾಡ್ತೀವಿ. ಈಗ ನೀವು ಕೇಳಿದ್ರಿ ಓಂಕಾರ ಶಬ್ದಕ್ಕೆ ಝೇಂಕಾರನಾಗಿದ್ದ. ಇದು ಸ್ವಲ್ಪ ಒಳಗಿಳಿಬೇಕಾಗ್ತದೆ. ಆದಿಮೂರ್ತಿ ಹೊರತು ಅನ್ಯ ದೈವಗಳು ಉಂಟೆ. ಮೂಲ ಒಬ್ಬನ ಬಿಟ್ಟರೆ ಯಾವ ದೇವರಿಲ್ಲ. ಮೂಲ ಒಂದ. ಹೆಂಗೆ ಗೋಧಿ ಒಂದ, ಆ ಗೋಧಿ ರವದಿಂದ ನೀವು ಉಪ್ಪಿಟ್ಟನ್ನು ಮಾಡಿ ತಿನ್ನಕತ್ತೀರಿ, ಚಪಾತಿನೂ ಮಾಡಿ ತಿನ್ನಕತ್ತೀರಿ, ಹೋಳಿಗೆನೂ ಮಾಡೋಣಕತ್ತೀರಿ, ಶಿರಾನು ಮಾಡಿ ತಿಂದೀರಿ. ಆದರೆ ಮೂಲ ಏನು? ಗೋಧಿ. ಹಂಗೆ ಆದಿಮೂರ್ತಿ ಹೊರತು ಅನ್ಯ ದೇವಗಳು ಉಂಟೆ. ಸದಾಶಿವ ಇರ್ಬೋದು, ಸಿದ್ದರಾಮೇಶ್ವರ ಇರ್ಬೋದು, ಸಿದ್ಧಾರೂಢ ಇರ್ಬೋದು, ನವಲಗುಂದ ನಾಗಲಿಂಗಾಜ್ ಇರ್ಬೋದು, ಅನೇಕ ದೇವಾನುದೇವತೆಗಳು, ಶಕ್ತಿಪೀಠ ಇರ್ಬೋದು, ಪುರುಷ ಪೀಠ ಇರ್ಬೋದು. ಆದರೆ ಮೂಲಕ್ಕೆ ಮಾತ್ರ ಒಂದು. ಆ ಓಂಕಾರಕ್ಕೆ ಝೇಂಕಾರನಾಗಿದೆ. ಇಲ್ಲಿ ಝೇಂಕಾರ ಅನ್ನುವಂಥ ಶಬ್ದ ನೀವು ಅದನ್ನು ಕೇಳಬೇಕಪ್ಪ ಅಂತಂದ್ರೆ ನಿಮ್ಮ ಕಿವಿಗಳಿಗೆ ಇವೆರಡೂ ಬಟ್ಟೆಗಳನ್ನಿಟ್ಟ ಕಿವಿ ಬಂದ್ ಮಾಡಿ. ಹೊರಗಿನ ಶಬ್ದಗಳು ನಿಮ್ಗೆ ಕೇಳಬಾರ್ದು. ಹಿಂಗೆ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಳಗನ ಓಂಕಾರ ಶಬ್ದನ ಚಾಲು ಆಕತಿ, ಅದಕ್ಕೆ ಝೇಂಕಾರನು ಕೇಳಿಸ್ಬೇಕು. ಹಂಗೆ ಇವು ಪಾರಮಾರ್ಥ ಮತ್ತು ಪ್ರಪಂಚಿಕ ಎರಡಕ್ಕೂ ಅನ್ವಯ ಆಗುವಂಗೆ ಪದ್ಯಗಳದ ಬಬಲಾದವು. ಎರಡಕ್ಕೂ ಅನ್ವಯ. ಈಗ ಹೆಂಗೆ ಈಗೊಂದು ನಡಬಾರ್ಕೊಂದು ಈಗ ಒಂದು ಗಾಡಿ ಐತಿ, ನಿಮ್ಮದೊಂದು ಮನೆ ಐತಿ, ಆಚೆ ಕಡೆ ಅಡುಗೆ ಮಾಡ್ತೀರಿ, ಈಚೆ ಕಡೆ ಪಡಸಲ್ ಐತಿ. ಈಗೆಲ್ಲ ಲೈಟ್ ಆಗ್ಯಾವ.
ಮೊದಲು ಲೈಟ್ ಇರ್ತಿದ್ದಿಲ್ಲ, ಒಂದು ದೊಡ್ಡ ಚಿಮಿನತ್ತಿ ಇರ್ತಿದ್ದು. ಎಡಗಡೆ ಅಂದರೆ ಅಷ್ಟೇ ಒಂದು 4 ಫೋಟೋ 5 ಫೋಟೋ ಒಂದು ಮರಿ ಇರ್ತಿತ್ತು. ಅದ್ರ ಮ್ಯಾಗ ಒಂದು ದೊಡ್ಡ ದೀಪ ಹಾಕಿರ್ತಿದ್ರು ಅಥವಾ ಲಾಟನೇ ಇರ್ತಿದ್ರು. ಅದು ಅಡುಗೆ ಮನೆಗೂ ಬೆಳಕಕ್ಕೆ ಕೊಡ್ತಿತ್ತು, ಇಲ್ಲಿ ಹೊರಗೆ ಕೊಚ್ಚು ಊಟ ಮಾಡೋವರೆಗೂ ಬೆಳಕಕ್ಕೆ ಕೊಡ್ತಿತ್ತು. ಹಂಗೆ ಬಬಲಾದೇವ್ರ ಪದ್ಯಗಳು ಹೆಂಗಪ್ಪ ಅಂತಂದ್ರೆ ಪ್ರಪಂಚದ ಲಕ್ಷಣನೂ ಹೇಳ್ತೈತಿ, ಪಾರಮಾರ್ಥದ ನಿಮ್ಮ ಪಿಂಡಾಂಡದೂ ಹೇಳ್ತೈತಿ. ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಪಿಂಡಾಂಡಕ್ಕೆ ಬ್ರಹ್ಮಾಂಡದಲ್ಲಿ ಏನದಾನೋ ಆತನೇ ಆತನ ಸೂಕ್ಷ್ಮ ಸ್ಥಿತಿ ನಿನ್ನ ಪಿಂಡಾಂಡದಲ್ಲಿ ಐತೆ ಹೇಳಿ ಚಿಕ್ಕೇನ ಪದ್ಯಗಳು. ಈಗ ಪ್ರಸಾದದ ವ್ಯವಸ್ಥೆ ವಿಶೇಷವಾಗಿದೆ ಅಂತ ಹೇಳಿದ್ರೆ ಪ್ರಸಾದದ ಅದನ್ನು ಅಪ್ಪುಪಟ್ಟು ಪ್ರತಿ ವರ್ಷ ಬಹುತೇಕ ಅಪ್ಪರ ಒಂದು ನಿರ್ದೇಶನದಂತೆ ವಿಶೇಷವಾದಂಥ ಪ್ರಸಾದ ವ್ಯವಸ್ಥೆಯನ್ನು ಬಹುತೇಕ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಆಗಲಾರ್ದಂಥ ಪ್ರಸಾದ ಒಂದು ವ್ಯವಸ್ಥೆಯನ್ನು ಪಂಕ್ತಿ ದಿನ ಅಂದರೆ ಪಂಕ್ತಿ ಸಾಮೂಹಿಕ ಲಗ್ನ ಸಾಕು. ಈಗ ನಿನ್ನೆ ನಾವು ಒಂದು ವಾರದಿಂದ ಮೀಟಿಂಗ್ ಮಾಡಿ ಈ ಸಲ ಏನು ಮಾಡ್ತೀವಿ ಅಂತ ಕೇಳಿದ್ರು. ಏನು ಮಾಡ್ಬೇಕಂದ್ರೆ ಎಲ್ಲ ಐಟಮ್ ಮುಗಿದ್ಬಿಟ್ಟಾವೆ. ಬಾಸುಂದಿ ದುದುಕೀರು ಹಿಡ್ಕೊಂಡು ಶಾವಿಗೆ ಪಾಯಸ ಎಷ್ಟೆಷ್ಟು ಐಟಮ್ ಜಿಲೇಬಿ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಮುಗಿದ ಮೇಲೆ ಯಾವ್ದು ಮಾಡಬೇಕು ವಿಶೇಷವಾದಂಥ ಒಂದು ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿರೋ ಮಾತನ್ನು ಹೇಳಿ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಎರಡು ಮಾತಿಗೆ ವಿರಾಮ. ಏನೋ ಅಪಾರ್ಥ ತಿಳ್ಕೊಂಡು ಏನು ಬಂದು ಕಲಿಯಾಕೆ ಬಂದೈತಿ ಬರ್ತಾರೆ. ಇವೆಲ್ಲ 600 ವರ್ಷದ ಹಿಂದಿನೂ ಅವನ ಸಂಸ್ಥಾನ ಹಿಡ್ಕೊಂಡು ಸಾಂಗ್ಲಿ ಸಂಸ್ಥಾನ ಮುಂಬೈ ಹೈಕೋರ್ಟ್ದಾಗ ಇದು ವಿಜಯಪುರ ದಾಖಲೆ ಆಫೀಸ್ದಾಗ ಎಲ್ಲ ಮೋಡಿ ಒಳಗೆ ಇದ್ದು ಮೋಡಿ ಒಳಗೆ ಮರಾಠಿ ಮೋಡಿ ಮೋಡಿಯಿಂದ ಮರಾಠಿ ಮರಾಠಿಯಿಂದ ಕನ್ನಡ ಕನ್ನಡ ಮೋಡಿ ಕನ್ನಡ ಮರಾಠ ಸಿಕ್ಕನ ಹೆಂಗೆ ಹೇಳೋರು ಅವನಲ್ಲಿ ಏನು ನಮ್ಮ ಪೂರ್ವಜರು ಭಕ್ತರಿಗೆ ಹೇಳ್ತಿದ್ರು ದಾಖಲೆ ಒಂದು 2 ಹೆಸರು ಬರ್ತೈತೆ ಬಿಟ್ರಿ ಅಲ್ಲ. ಬಿಡುಗಡೆ ಆಗಿಲ್ಲ ಹೋಸಲ ಬಿಡುಗಡೆ ಆಗಿದ್ದಿಲ್ಲ ಗೊತ್ತಿಲ್ಲ.